ಕರೆಕ್ಟ್ ಸರ್, ಎಕ್ಸಾಕ್ಟ್ಲಿ. ಅದರೆಲ್ಲದರ ನಡುವೆ ಸರ್, ಈಗ ಮತ್ತೊಂದಿಷ್ಟು ಧರ್ಮಸ್ಥಳದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳು, ಅಲ್ಲಿ ಸಿಕ್ಕಿರುವಂಥ ಹೆಣಗಳ ಪೋಸ್ಟ್ ಮಾರ್ಟಮ್, ಅದು ನಾವು ಕೂಡ ಚರ್ಚೆ ಮಾಡಿದ್ವಿ. ಗೌರ್ಮೆಂಟ್ ಹಾಸ್ಪಿಟಲ್ ಬಿಟ್ಟು ಯಾಕೆ ಪ್ರೈವೇಟ್ ಹಾಸ್ಪಿಟಲ್ ಮಾಡಿದ್ರು, ಇದ್ರ ಬಗ್ಗೆ ಫಸ್ಟ್ ತನಿಖೆ ಆಗಬೇಕು ಅಂತ ಹೇಳಿ. ಇನ್ನು ಒಂದಷ್ಟು ಪ್ರೈವೇಟ್ ಹಾಸ್ಪಿಟಲ್ ಮಾಡಿದ್ರಂದ್ರೆ ಒಂದಷ್ಟು ಬಿಲ್ಗಳು ಕೂಡ ಇದು ಮಾಡಬೇಕಾಗುತ್ತೆ. ಸೊ ಗ್ರಾಮ ಪಂಚಾಯಿತಿಯಿಂದ ಅದ್ರ ಬಗ್ಗೆ ಯಾವ ರೀತಿ ನಡೀತಾ ಇದೆ ಇನ್ವೆಸ್ಟಿಗೇಷನ್. ಅದರ ಜೊತೆಗೆ ಮಹಿಳೆಯರು ಈಗ ಆಲ್ರೆಡಿ ಒಂದಷ್ಟು ಹೋರಾಟಗಳನ್ನು ಮಾಡ್ತಾ ಇದ್ದಾರೆ, ತಮ್ಮ ಹಕ್ಕೊತ್ತಾಯಗಳನ್ನು ಮಂಡಿಸ್ತಾ ಇದ್ದಾರೆ. CM ಸಿದ್ದರಾಮಯ್ಯ ಅವರನ್ನ ಕೂಡ ಭೇಟಿ ಮಾಡಿ ಅವರ ಬೇಡಿಕೆಗಳೇನು, ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ತನಿಖೆ ಆಗಬೇಕು, ಸಿದ್ದರಾಮಯ್ಯ ಅವರು ಕೂಡ ಒಳ್ಳೆ ರೀತಿಯಲ್ಲಿ ಸ್ಪಂದಿಸಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ. ಆದರೂ ಕೂಡ ನಿನ್ನೆ ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಹೋರಾಟ ಜಾಸ್ತಿ ಆಗ್ತಾ ಇದೆ. ಸೊ ಇದು ಎಲ್ಲಿಗೆ ಹೋಗಿ ನಿಲ್ಬಹುದು, ಹೇಗೆ ಅಂತ ಸರ್? ಒಂದು ಫಸ್ಟ್ ಈ KS ಹೆಗಡೆ ಆಸ್ಪತ್ರೆ ಮಾತಾಡ್ಬಿಟ್ಟು ಆಮೇಲೆ ಮಹಿಳಾ ಹೋರಾಟಗಾರರು. ಸೊ ಈ KS ಹೆಗಡೆ ಆಸ್ಪತ್ರೆಗೆ ಒಂದ್ಸಲ 70 ಹೆಣಗಳು ಎಷ್ಟೋ ಇದೆ ಸಬ್ಜೆಕ್ಟು ತೆಗೆದುಕೊಂಡು ಹೋಗಿದ್ದಾರೆ. ನಾವು ಆವಾಗಿರುವ ಪ್ರಶ್ನೆ ಅಂದರೆ KS ಹೆಗಡೆ ಆಸ್ಪತ್ರೆಗೆ ಯಾಕೆ ತೆಗೆದುಕೊಂಡ್ರು ಹೋದರು ಅಂತ. ಅದರಲ್ಲಿ ಆ ವಿಚಾರದಲ್ಲಿ ಭಾಳಷ್ಟು ಜನ ಹೋರಾಟಗಾರರು ಕೂಡ ದೂರಿದ್ರು. ಅದಕ್ಕೆ ಬಂದ್ಬಿಟ್ಟು KS ಹೆಗಡೆ ಆಸ್ಪತ್ರೆ ಅವರೇನೋ ಮಹಾಬಲ್ ಶೆಟ್ಟಿ ಅವ್ರು ಯಾರು ಬಂದು ಕ್ಲಾರಿಫಿಕೇಷನ್ ಕೊಟ್ಟರು. ಅವರ ಹೇಳಿಕೆಗಳು ಭಾಳಷ್ಟು ಸಂಶಯಗಳಿದ್ದು. ಸೊ ಇರುವ ಪ್ರಶ್ನೆ ಅಂದರೆ ಈ ಅನ್ಐಡೆಂಟಿಫೈಡ್ ಹೆಣಗಳೇನಿವೆ UDR ರಿಪೋರ್ಟ್ ಪ್ರಕಾರ ಆ ಹೆಣಗಳನ್ನು ಗ್ರಾಮ ಪಂಚಾಯಿತಿ ಮತ್ತು ಪೊಲೀಸರು ಅದನ್ನು ಜಾಯಿಂಟಾಗಿ ಕೊಡಬೇಕಾಗತ್ತೆ. 10 ಎಕರೆನೂ ಜಾಯಿಂಟಾಗಿ ಮಾಡಬೇಕು. ನೀವು ಗ್ರಾಮ ಪಂಚಾಯಿತಿಯ ದಾಖಲೆಗಳನ್ನು ಗಮನಿಸಿದರೆ, ದಾಖಲೆಗಳನ್ನು ನೋಡಿದರೆ, ಆ ದಾಖಲೆಗಳಲ್ಲಿ ನೀವು ಹೆಣವನ್ನು ಅಂತ್ಯಕ್ರಿಯೆ ಮಾಡುವುದಕ್ಕೆ ನೀವು ದುಡ್ಡು ಕೊಟ್ಟಿದ್ದಿದೆ ಅದರಲ್ಲಿ. ಸೊ ಗ್ರಾಮ ಪಂಚಾಯತಿ ದುಡ್ಡು ಕೊಟ್ಟಿದೆ. ಅದ್ರ ಬಟ್ ಹೆಸರುಗಳ ಬಗ್ಗೆ ಸಂಶಯಗಳಿವೆ. ಅದು ನಾವು ಹಿಂದೆನೂ ಮಾತನಾಡಿದ್ವಿ. ಒಬ್ಬನೇ ಬಾಬು ಅನ್ನುವನೇ 10 ಬಾಬು ಇದ್ದಾನೆ, ಅವ್ರ ಅಪ್ಪಂದಿರ 10 ಬಾಬುಗಳ ಅಪ್ಪಂದಿರೇ ಬೇರೆ. ಅದು ಡಿಫ್ರೆಂಟ್ ಇಶ್ಯೂ. ಅದರ ಪೇಮೆಂಟ್ ಆಗಿದೆ. ಆದರೆ ನೀವು ಈ ಹೆಣವನ್ನು ತೆಗೆದುಕೊಂಡು ಹೋಗಿ KS ಹೆಗಡೆ ಆಸ್ಪತ್ರೆಯ ಶೈತ್ಯಾಗಾರದಲ್ಲಿ ನೀವು ಇಟ್ಟಿದ್ದೀರಿ. ಸೊ ಕೆಲವು ಹೆಣಗಳು ಏನಿವೆ ಅದನ್ನು ಚರ್ಚೆ ಮಾಡಿದ್ವಿ ನಾವು. ಒಂದು ಹೆಣ 15 ದಿವಸಗಳ ಕಾಲ ಶೈತ್ಯಾಗಾರದಲ್ಲಿತ್ತು. ಇನ್ನೊಂದು ಹೆಣಗಳು 1 ದಿವಸ, 2 ದಿವಸ, 3 ದಿವಸ ಕೆಲವು ಹೆಣಗಳಿದ್ದು. ನೀವು ಯಾವುದೇ ಖಾಸಗಿ ಆಸ್ಪತ್ರೆಯಲ್ಲಿ ನೀವು ಯಾರದ್ದೇ ಒಂದು ಶವವನ್ನು ತೆಗೆದುಕೊಂಡು ಹೋಗಿಟ್ರೆ ಪೋಸ್ಟ್ ಮಾರ್ಟಮಿಗೆ, ಅದಕ್ಕೆ ಅವ್ರು ಚಾರ್ಜ್ ಮಾಡಲೇಬೇಕಲ್ವಾ? ಉಚಿತವಾಗಿ ಯಾವ ಆಸ್ಪತ್ರೆ ಖಾಸಗಿ ಆಸ್ಪತ್ರೆನೂ ಮಾಡಲ್ಲ. ಖಾಸಗಿ ಆಸ್ಪತ್ರೆಗಳು ದೇಶ ಸೇವೆಗಿಲ್ಲ, ಕಾಸು ಮಾಡೋಕ್ಕಿವೆ. ಫಸ್ಟ್ ಥಿಂಗ್, ನೀವು ಇಷ್ಟು ಕಾಲ ಆ ಹೆಣಗಳು ಅಲ್ಲಿದ್ದರೂ ಕೂಡ ಗ್ರಾಮ ಪಂಚಾಯಿತಿಯಿಂದ ಪೇಮೆಂಟ್ ಆದ ಬಗ್ಗೆ ಅಲ್ಲಿ ಯಾವುದೇ ಮಾಹಿತಿ ಲಭ್ಯ ಇಲ್ಲ. ಗ್ರಾಮ ಪಂಚಾಯಿತಿ ಪೇಮೆಂಟ್ ಮಾಡಿಲ್ಲ. ಗ್ರಾಮ ಪಂಚಾಯಿತಿ ಪೇಮೆಂಟ್ ಮಾಡಿದರೆ ಶೈತ್ಯಾಗಾರಕ್ಕೆ ಇಟ್ಟಿರೋದಕ್ಕೆ ಖಾಸಗಿ ಆಸ್ಪತ್ರೆಗೆ ಅಥವಾ KS ಹೆಗಡೆ ಆಸ್ಪತ್ರೆಗೆ ಅದಕ್ಕೆ ದುಡ್ಡು ಕೊಟ್ಟವ್ರು ಯಾರು? ಹಾಗಿದ್ದರೆ ಗ್ರಾಮ ಪಂಚಾಯಿತಿ ದುಡ್ಡಿಲ್ಲದೆ ಅಂತೂ ಅವ್ರು ಮಾಡಲ್ಲ. ಹೌದು, ದುಡ್ಡು ಕೊಟ್ಟವ್ರು ಯಾರು? ಇಲ್ಲಿ ಬರುವ ಪ್ರಶ್ನೆ ಯಾವುದು ಅಂದರೆ, ಒಂದು ಗ್ರಾಮ ಪಂಚಾಯಿತಿ ಅಲ್ಲದೆ ಮೂರನೇವರು ಯಾರೋ ಸ್ವಂತ ಹಿತಾಸಕ್ತಿ ಇರುವವರು ಹಾಗಿದ್ದರೆ ಅಲ್ಲಿ ಪೇಮೆಂಟ್ ಮಾಡಿದ್ರಾ? ಇದು ಮೊದಲನೇ ಪ್ರಶ್ನೆ. ಹಾಗಿದ್ದರೆ ಆ ಸ್ವಂತ ಹಿತಾಸಕ್ತಿ ಯಾರಿಗಿದೆ, ಯಾಕಿದೆ? ಅನ್ಐಡೆಂಟಿಫೈಡ್ ಆದ ಹೆಣಗಳಿಗಾಗಿ ಅವ್ರು ಯಾಕೆ ಪೇ ಮಾಡ್ತಾರೆ? ಅವ್ರು ಯಾರು? ಆ ನಿಗೂಢ ವ್ಯಕ್ತಿಗಳು ಯಾರು? ವೈ ದೇ ಪೇಡ್? ದಿಸ್ ಒನ್ ಆಸ್ಪೆಕ್ಟ್. ಇನ್ನೊಂದು ಆಸ್ಪೆಕ್ಟು, ಆಸ್ಪತ್ರೆ ಏನಿದೆ, ಆಸ್ಪತ್ರೆ ಹಣವನ್ನೇ ತೆಗೆದುಕೊಂಡಿಲ್ಲ ಅಂತ ಆದರೆ, ಈಗ ಸುಲಿಗೆಗೆ ನಿಂತಿರುವಂಥ ಖಾಸಗಿ ಆಸ್ಪತ್ರೆಗಳು ಯಾರ್ದ ಹೆಣವನ್ನಾದರೂ ಫ್ರೀಯಾಗಿ ಇಟ್ಕೋತಾರ ಆಸ್ಪತ್ರೆ ಶೈತ್ಯಾಗಾರದಲ್ಲಿ? ನೋ. ಹಾಗಿದ್ರೆ ಯಾಕೆ ಇಟ್ಕೊಂಡ್ರೆ ಇದಕ್ಕೆ ನಾವು ತರ್ಕ ಮಾಡಬಹುದಾದ್ದು ಅಂದರೆ, ಅವರಿಗೆ ಯಾವುದೋ ಲಾಭ ಆಗುತ್ತೆ ಅಂದರೆ ಇಟ್ಕೋಬೇಕಲ್ವಾ? ಹಾಗಿದ್ದರೆ ಈ ಹೆಣಗಳಿಂದ ಆ ಖಾಸಗಿ ಆಸ್ಪತ್ರೆಗೆ ಆಗುವ ಲಾಭಗಳು ಯಾವುದು? ಬೇರೆ ರೀತಿ ಲಾಭ ಆಗುತ್ತೆ ಅನ್ನುವ ಕಾರಣಕ್ಕಾಗಿ ಅವರಾಗಿದ್ದರೆ ಉಚಿತವಾಗಿ ಹೆಣಗಳನ್ನು ಶೈತ್ಯಾಗಾರದಲ್ಲಿ ಇಟ್ಕೊಂಡ್ರ. ಹಾಗಿದ್ರೆ ಉಚಿತವಾಗಿಟ್ಟು, ಒಂದು ಗ್ರಾಮ ಪಂಚಾಯಿತಿ ದುಡ್ಡು ಕೊಟ್ಟಿಲ್ಲ ಅಂದರೆ ಮೂರನೇವ್ರು ಯಾರೋ ಬೇನಾಮಿಗಳು ದುಡ್ಡು ಕೊಟ್ಟಿರಬೇಕು. ಆಗಲೂ ಕೂಡ ಇಡೀ ಪ್ರಕರಣಕ್ಕೆ ಬೇರೆ ನಿಗೂಢತೆ ಬರುತ್ತೆ. ಇನ್ಯಾವುದೋ ಕಾರಣಕ್ಕಾಗಿ ಇಲ್ಲಿ ಪೇಮೆಂಟ್ ಮಾಡುವ ಮೂಲಕ ಇಡೀ ಈ ಪ್ರಕರಣದಲ್ಲಿ ಇನ್ನೊಂದು ಸಂಶಯಾಸ್ಪದ ಆ್ಯಂಗಲ್ ಇದೆ ಅಂತ ಇರ್ತಾರೆ. ಅದಿಲ್ಲ ಅಂದರೆ ಆಸ್ಪತ್ರೆಗೆ ಲಾಭ ಆಗಿರಬೇಕು. ಆಸ್ಪತ್ರೆ ತನ್ನ ಲಾಭದ ದೃಷ್ಟಿಯಿಂದ ಆ ಹೆಣದಿಂದ ತಮಗೆ ಲಾಭ ಆಗುತ್ತೆ ಅಂತೇಳಿ ಕಾಸು ತಗೊಂಡಿಲ್ಲ, ಈ ತೀರ್ಮಾನಕ್ಕೆ ಬರಬೇಕಾಗುತ್ತೆ. ಅದರಿಂದ ಇದರಲ್ಲಿ ಯಾವುದು ಅನ್ನೋದು ಗೊತ್ತಿಲ್ಲ.
ಆದರೆ ಒಟ್ಟಾರೆ ಕೂಡ ಇಡೀ ಪ್ರಕರಣದಕ್ಕೆ ಏನಿದೆ, ಈ ಪ್ರಕರಣ ಇನ್ನಷ್ಟು ನಿಗೂಢವಾಗ್ತಾ ಇದೆ. ಅದರ ಜೊತೆಗೆ ಈ ಒಂದು ನಾವೇನು ಹೇಳ್ತೀವಿ ನೀಡ್ಲ್ ಆಫ್ ಸಸ್ಪಿಷನ್ ಅಂತಲೇ ಮಾತಾಡ್ತೀವಿ, ಆ ಸಂಶಯದ ಮುಳ್ಳು ಎಲ್ಲೆಲ್ಲೋ ತಿರುಗ್ತಾ ಇದೆ. ಇದು ಎಲ್ಲರಿಗೂ ಸಂಶಯ ಇದೆ. ಅಲ್ಲಿ ಹೋರಾಟಗಾರರಿಗಿದೆ, ಇನ್ನೊಬ್ಬರಿಗಿದೆ, ಮತ್ತೊಬ್ಬರಿಗಿದೆ. ಇನ್ನೊಂದು ವಿಚಾರ ತಾವು ಹೋರಾಟಗಾರರ ಬಗ್ಗೆ ಮಾತನಾಡಿದ್ರಿ. ಸೊ ಈ ಮಹಿಳಾ ಹೋರಾಟಗಾರ್ತಿಯರ ಜೊತೆ ನಾನು ಮಾತನಾಡಿದ್ದೀನಿ. ಅವರು ಹಣತೆಯನ್ನು ಹಚ್ಚಿದ್ರು, ನ್ಯಾಯಕ್ಕಾಗಿ ಇದು ಮಾಡಿದ್ರು. ಕೊಂದವರು ಯಾರು ಅನ್ನುವ, ಹೌದು, ಕೊಂದವರ ಹಣತೆಗಾಗಿ ನಾವು ಅಂತಲೂ ಒಂದು ಮಾಡಿದ್ವಿ. ಹಣತೆಗಾಗಿ ಹಚ್ಚಿದ್ರು. ಆ ಫೋಟೋಗಳು ನಮ್ಮಲ್ಲಿವೆ, ಬಳಸ್ಕೋಬಹುದು. ರಾಜ್ಯಾದ್ಯಂತ ಮಾಡಿದ್ರು. ಹೌದು. ಅದಾದಮೇಲೆ ಕೆಲವು ರಿವೀಲಿಂಗ್ ಆಗಿಲ್ಲ. ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಆ ಸ್ಟೇಟ್ಮೆಂಟ್ನಲ್ಲಿ ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿದ್ದು ಅದು ಇದು ಅಂತ ಹೇಳಿದ್ರು. ಆದರೆ ಎಲ್ಲ ವಿವರಗಳನ್ನು ಆ ಪ್ರೆಸ್ ನೋಟಲ್ಲಿ ಹಾಕಿಲ್ಲ ಅವರು. ಅದರಲ್ಲೂ ಕೂಡ ಶಾಕಿಂಗ್ ಆಗಿದೆ. ಅವರು ಹೋರಾಟವನ್ನು ಕಂಟಿನ್ಯೂ ಮಾಡಿದ್ದಾರೆ. ಅವರು ಸಿದ್ದರಾಮಯ್ಯನವ್ರ ಜೊತೆ ಮೀಟ್ ಮಾಡಿದಾಗ ಪ್ರಾರಂಭದಲ್ಲಿ ಅವರಿಗೆ ಆಘಾತವೇ ಆಗಿತ್ತಂತೆ. ಯಾವಾಗ ಅಂತ ಅಂದರೆ, ಮೊದಲನೇದಾಗಿ ಸಿದ್ದರಾಮಯ್ಯನವ್ರು ರಿಯಾಕ್ಟ್ ಮಾಡಿದ್ದು ಹೇಗೆ ಅಂದರೆ, ಮಹಿಳಾ ಹೋರಾಟಗಾರ್ತಿಯರ ಹತ್ರ, ಅಲ್ರಿ ಅಲ್ಲೇನು ಗುಡ್ಡ ಆಗಿದ್ರು ಏನು ಸಿಕ್ಕೇ ಇಲ್ವಲ್ರಿ, ಇನ್ನೇನ್ರಿ ಮಾಡೋದು ಉಳಿದಿದೆ ಅಂತ ಅಂದ್ರೆ, ಇನ್ನೇನ್ರಿ ಉಳಿದಿದೆ, ಅಸ್ಥಿಪಂಜರ ಸಿಕ್ಕಿಲ್ಲ, ಮತ್ತೊಂದು ಸಿಕ್ಕಿಲ್ಲ, ಇದೇನ್ರಿ ಇದು ಅಂತ. ಆಗ ನೋಡಿ, ಮಹಿಳಾ ಹೋರಾಟಗಾರ್ತಿಯರ ಕಮಿಟ್ಮೆಂಟ್ ನೋಡಿ, ಅವರು ಪ್ರತಿಯೊಂದು ಘಟನೆಯನ್ನು ಸಿದ್ದರಾಮಯ್ಯ ವಿವರಿಸಿದ್ರು. ಒಂದು ಸಮಾಧಾನ ಆಗಿದ್ದು ಅಂದರೆ, ಫಸ್ಟ್ ಹೀಗಾದರೂ ಕೂಡ ಸಿದ್ದರಾಮಯ್ಯವ್ರು ಕೇಳಿಸಿಕೊಂಡಿದ್ದು. ಅವರು ಮೌನವಾಗಿ ಕೇಳಿಸ್ಕೊಂಡ್ರು. ಇವರು ವಿವರಿಸ್ತಾ ಹೋದರು ಪ್ರತಿ ಹಂತದಲ್ಲಿ. ನಾವು ಇನ್ನೇನು ಕೇಳ್ತಿಲ್ಲ ಸರ್, ನ್ಯಾಯಯುತವಾಗಿ ತನಿಖೆ ನಡೆಸೋದಕ್ಕೆ SITಗೆ ಅವಕಾಶ ಕೊಡಿ. ದ ಫಸ್ಟ್ ಥಿಂಗ್ ಕರೆಕ್ಟ್. ಅವರು ನ್ಯಾಯವಾಗಿ ಮಾಡ್ತಾರೆ ಅನ್ನೋ ನಂಬಿಕೆ ನಮಗಿದೆ. ನೀವು ರಾಜಕೀಯ ಇಂಟರ್ಫಿಯರೆನ್ಸ್ ಆಗದಂತೆ ನೋಡಿಕೊಳ್ಳಬೇಕಾದ್ದು ನಿಮ್ಮ ಜವಾಬ್ದಾರಿ ಸಾರ್ ಅಂತಲೂ ಹೇಳಿದ್ರಂತೆ. ಸಿದ್ದರಾಮಯ್ಯನವರು ಕೇಳಿಸ್ಕೊಂಡ್ರು. ಅದು ಆದಮೇಲೆ ಅವರು ಎರಡನೇ ವಿಚಾರ ಪ್ರಸ್ತಾಪ ಮಾಡಿದ್ದು ಅಂದರೆ, SITಯನ್ನು ಕ್ಲೋಸ್ ಮಾಡ್ತಾರೆ, ಎಲ್ಲ ಆಗೋಯ್ತು ಮುಗಿದೋಯ್ತು ಅನ್ನುವ ಪ್ರಚಾರ ನಡೀತಾ ಇದೆ. ನೀವು ಮುಖ್ಯಮಂತ್ರಿ ಆಗಿರುವ ಸಂದರ್ಭದಲ್ಲಿ ಈ ಪ್ರಕರಣ ಹೀಗೆ ಬಾಗಿಲು ಹಾಕೋದಕ್ಕೆ, ಮುಚ್ಚುವುದಕ್ಕೆ, ಸಮಾಧಿ ಆಗುವುದಕ್ಕೆ ದಯವಿಟ್ಟು ಅವಕಾಶ ಮಾಡಿಕೊಡಬೇಡಿ. ಸೊ ಇದನ್ನು ಏನು ಮಾಡಬೇಕು ಅಂತ. ಸೊ ಇದನ್ನು ಇಷ್ಟು ಹೇಳಿದ ಮೇಲೆ, ಸಿದ್ದರಾಮಯ್ಯ ಕೇಳಿದ ಮೇಲೆ, ಅಲ್ಲಿದ್ದ ಇನ್ನೊಬ್ಬ ರಾಜಕೀಯ ವ್ಯಕ್ತಿನೇ ಅವರು ಇಡೀ ವಿಚಾರವನ್ನು ಮುಖ್ಯಮಂತ್ರಿಗಳಿಗೆ ವಿವರಿಸಿದ್ರಂತೆ. ಅದು ಆದಮೇಲೆ ಆಯಿತು ನಾನು ನೀವು ಹೇಳಿದ ವಿಚಾರವನ್ನು ನೋಡ್ಕೊತೇನೆ. ಆವಾಗ ಅವರು ಪಾಸಿಟಿವ್ ಆಗಿ ರಿಯಾಕ್ಟ್ ಮಾಡಿದ್ರು. ಅಲ್ಲಿಯವರೆಗೆ ಅವರಿಗೂ ಈ ಬುರುಡೆ ಕತೆ ಇದು ಮಾತ್ರ ಅನ್ನೋ ಸ್ಥಿತಿಯಲ್ಲಿ ಉಳ್ಕೊಬಿಟ್ಟಿದ್ರು. ಅಂದರೆ ಮಾಧ್ಯಮ ಎಲ್ಲ ಮಾಡುವ ಪ್ರಭಾವ ಎಲ್ಲರ ಮೇಲಾಗುತ್ತೆ ಕಣ್ರಿ. ಇದು ಬರೀ ಬುರುಡೆ ಇದು ಏನೂ ಇಲ್ಲ, ಬರೀ ಅಸ್ಥಿಪಂಜರ ಅಷ್ಟು ಸಿಕ್ಕಿಲ್ಲ, ಅದರ ಆ್ಯಂಗಲ್ ಮೀರಿ ಅದಕ್ಕಿರುವ ಬೇರೆ ಬೇರೆ ಆ್ಯಂಗಲ್ಗಳು ಏನು ಅನ್ನೋದನ್ನು ಇವರು ವಿವರಿಸಿದ ಮೇಲೆ ಮುಖ್ಯಮಂತ್ರಿಗಳಿಗೆ ಎಸ್ ಆಯಿತು. ಅದರ ಜೊತೆಗೆ ಈ ಹೋರಾಟಗಾರ್ತಿಯವರು ಬೇರೆ ಬೇರೆಯವ್ರನ್ನೂ ಕೂಡ ಭೇಟಿ ಮಾಡಿದ್ದಾರೆ. ಬೇರೆ ಸಚಿವರನ್ನು, ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ರನ್ನ ಮೀಟ್ ಮಾಡಿದ್ದಾರೆ. ಅದ್ರ ಜೊತೆಗೆ ಮುಜರಾಯಿ ಸಚಿವರು ಆಗಿರುವಂಥ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರನ್ನು ಭೇಟಿ ಮಾಡಿದ್ದಾರೆ. ರಾಮಲಿಂಗಾರೆಡ್ಡಿಯವರ ಮಾತು ಅವರಿಗೆ ಸಮಾಧಾನವನ್ನು ಕೊಟ್ಟಿದೆ. ಸೊ ಇದರ ಇನ್ನೂ ಹೋರಾಟವನ್ನು ಇನ್ನೂ ತೀವ್ರಗೊಳಿಸ್ತಾ ಪ್ರಿಯಾಂಕ್ ಖರ್ಗೆ ಅವರನ್ನು, ಸಂತೋಷ್ ಲಾಡ್ ಅವ್ರನ್ನೂ ಭೇಟಿ ಮಾಡೋದಕ್ಕೆ ಅವ್ರು ಮುಂದಾಗಿದ್ದಾರೆ, ಸಮಯ ಕೇಳಿದ್ದಾರೆ. ಸೊ ಎನಿವೇ ಇದು ಒಂಥರ ಏನಾದರೂ ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗಬೇಕು ಅನ್ನುವ ಕಾರಣಕ್ಕಾಗಿ, ಮತ್ತು ಅವರು ನೆನಪು ಮಾಡಿಕೊಡ್ತಾ ಇದ್ದಾರೆ ಎಲ್ಲ ಹಸುನಿಗಿದ ಕುಟುಂಬ, ಹೌದು, ಅವರ ಹತ್ಯೆ ಆದವರು, ಆ ಹೆಣ್ಣುಮಕ್ಕಳು, ಆ ಕಣ್ಣೀರನ್ನು ಪ್ರತಿಯೊಂದನ್ನು ಕೂಡ ದಟ್ ಅವರು ಅಧಿಕಾರಸ್ಥರ ಗಮನಕ್ಕೆ ತರ್ತಿದ್ದಾರೆ, ಹೇಳ್ತಾ ಇದ್ದಾರೆ. ಆದ್ದರಿಂದ ಅವರು ಸಂಪೂರ್ಣವಾಗಿ ಭರವಸೆಯನ್ನು ಕಳೆದುಕೊಂಡಿಲ್ಲ. ನೋಡೋಣ, ನಾವಿಷ್ಟು ಮಾಡಿದ್ದೀವಿ, ಆಯಿತು ನ್ಯಾಯ ಸಿಗ್ಬೋದು ಅನ್ನುವ ಒಂದು ಮನಸ್ಥಿತಿಯಲ್ಲಿ ಎಲ್ಲ ಮಹಿಳಾ ಸಂಘಟನೆಗಳ ಪ್ರತಿನಿಧಿಗಳಿದ್ದಾರೆ. ನೋಡೋಣ ಸರ್ ಏನಾಗುತ್ತೆ. ಸರ್ಕಾರ ಈಗ ಏನು ನಿರ್ಧಾರ ತೆಗೆದುಕೊಳ್ಳುತ್ತೆ. ಸೊ SIT ಏನಲ್ಲ, ಸರ್ಕಾರ ಪಂಚಾಯತ್ಗೆ ಮುಂಚೆ ಕೂತ್ಕೋಬೇಕು. SITಗೆ ಸ್ವಾತಂತ್ರ್ಯ ಕಂಪ್ಲೀಟ್ ಸ್ವಾತಂತ್ರ್ಯ ಮಾಡಿ ಮುಗಿಸಿ. ಈ ದಿನನಿತ್ಯ ಬೆಳಗ್ಗೆ ಪ್ಲಾಂಟ್ ಮಾಡೋದು ಯಾರೋ ಬಂದ್ಬಿಟ್ಟು ಮುಗಿದೋಯ್ತು, SIT ವರದಿ ಕೊಡುತ್ತೆ, ಇಂಥದ್ದನ್ನು ನಿಲ್ಲಿಸ್ಬಿಟ್ಟು SIT ವಿಲ್ ಹ್ಯಾವ್ ಟು ಕಂಪ್ಲೀಟ್ ದ ಇನ್ವೆಸ್ಟಿಗೇಷನ್ ಫುಲ್ಲಿ. ಅಲ್ಲಿವರೆಗೆ ಶಾಂತಿಯಿಂದ ಉಳ್ಕೊಳ್ಳೋಂಗೆ ಆಗ್ಬೇಕು ಅಷ್ಟೇ. ಅಷ್ಟು ಮಾಡಿದ್ರೆ ದಟ್ ವಿಲ್ ಹ್ಯಾಪನ್. ಕರೆಕ್ಟ್ ಸರ್. ನೋಡೋಣ ಸರ್ ಏನಾಗುತ್ತೆ. ಈ ಒಟ್ಟಾರೆ ಈ ಬೆಳವಣಿಗೆಗಳ ದಿನದಿಂದ ದಿನಕ್ಕೆ ನಾವು ಕೂಡ ಅಪ್ಡೇಟ್ ಕೊಡ್ತಾ ಹೋಗೋಣ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.